ಹೆಲೋ ಗೈಸ್, ಸ್ವಾಗತ ಸುಸ್ವಾಗತ ಎಲ್ರಿಗೂ ಹೊಸ ವಿಡಿಯೋಗೆ. ಎರಡು ದಿನದಿಂದ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಸ್ವಲ್ಪ ಕೆಲಸ ಇತ್ತು ಕಾಲೇಜದು, ಮತ್ತು ಹೀಗೆ ಸ್ವಲ್ಪ ಅಲ್ಲಿ ಹೋಗೋದಿತ್ತು. ಅದನ್ನೆಲ್ಲ ಮುಗಿಸ್ಕೊಂಡೆ. ಇವತ್ತಿಂದ ತಿರ್ಗಾ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಎಲ್ಲಿ ಹೋಗ್ತೀನಿ, ಆ್ಯಸ್ ಇಟ್ ಈಸ್ ಕಾಲೇಜ್ಗೆ ಹೋಗೋದು. ಕಾಲೇಜ್ಗೆ ಹೋಗಿ ಏನಾಯಿತು ಎಲ್ಲ ತೋರಿಸ್ಕೊಡ್ತೀನಿ. ಸ್ಟೇ ಟ್ಯೂನ್ಡ್ ಗೈಸ್. ಇವಾಗ ಬಸ್ ಹತ್ತಿ ನೆಲಮಂಗಲ ಹೋಗ್ತಾಯಿದ್ದೀನಿ. ಇಲ್ಲಿಂದ ತಿರ್ಗಾ ಇನ್ನೊಂದು ಬಸ್ ಹತ್ತಬೇಕು ಕಾಲೇಜ್ಗೆ. ಇದು ಹೋಗುತ್ತೆ, ಬಟ್ ಇದು ಲೇಟಾಗಿ ಹೋಗುತ್ತೆ. ತಿರ್ಗಾ ಲೇಟ್ ಆದಮೇಲೆ ಸುಮ್ಮನೆ ಕಷ್ಟ. ಅದಕ್ಕೆ ಇವಾಗ ನೆಲಮಂಗಲ ಇಲ್ಲದೆ ಅಲ್ಲಿಂದ KSRTCಲಿ ಹೋಗಬೇಕು ಗೈಸ್. KSRTC ಬಸ್ ಹತ್ತಿ ಹತ್ತತ್ರ ನಾಗಚಂದ್ರಜಹಳ್ಳಿ ಬಸ್ ಹತ್ತತ್ರ ಹೋಗ್ತಾಯಿದ್ದೀನಿ. ಏನು ಗೊತ್ತಾ ಗೈಸ್, ನಮ್ಮ ಕಾಲೇಜಲ್ಲಿ ಇವತ್ತು ಅಡ್ವೆಂಚರ್ ಕ್ಲಬ್ ಇದೆ. ಅಂದರೆ ರೋಪ್ ಆ್ಯಕ್ಟಿವಿಟೀಸು, ನೆಟ್ ಆ್ಯಕ್ಟಿವಿಟೀಸು, ಸಮಥಿಂಗ್ ಈ ಥರ ಏನೇನೋ ಇದೆ. ಅದನ್ನೆಲ್ಲ ತೋರಿಸ್ತೀನಿ. ಏನು ಬರ್ಡ್ಸ್ ಎಲ್ಲ ಕಲ್ದಾಕ್ಬಿಟ್ಟನೆ ಗೈಸ್. ಇವನು ಗೈಸ್ ಇಲ್ಲಿ ನೋಡಿ, ಇವತ್ತು ಅಡ್ವೆಂಚರ್ ಕ್ಲಬ್ ನಡೀತಾ ಇದೆ. ಸೊ ಇವರೆಲ್ಲ ಅದಕ್ಕೆ ರೆಡಿ ಮಾಡ್ತವ್ರೆ. ಇವನೇನೋ ಯೂಟ್ಯೂಬ್ದು ಇದು ತೋರಿಸ್ತವನೆ, ಏನೋ ಗೊತ್ತಿಲ್ಲ. ಇವನ ಗೊತ್ತಲ್ಲ, ನಿಶಾಂತ್ ಅಂತ. ಅಲ್ಲಿ ನೋಡಿ, ಅಲ್ಲೂ ರೋಪ್ ಹಾಕಿ ಏನೋ ಇದು ಮಾಡೋರೆ. ಇವತ್ತು ಫುಲ್ ಇದೆ ಗೈಸ್. ಇವತ್ತು ಕ್ಲಾಸಲ್ಲಿ ಏನು ಕ್ಲಾಸ್ ಇಲ್ಲ ಅಂದ್ಕೊತೀನಿ. ಇದನ್ನೇ ಮಾಡ್ಕೊಂಡು ಆರಾಮ್ಸೆ ಇರೋಣ. ಇವತ್ತು ಅಸೆಂಬ್ಲಿ ಬೇರೆ ನೋಡಿ. ಗೈಸ್ ಏನೋ ಇದು ರೋಪ್ ಆ್ಯಕ್ಟಿವಿಟಿ ಅಂತೆ, ರೆಡಿ ಮಾಡ್ತವ್ರೆ. ನಾವು ನೋಡ್ಕೊಂಡು ಕೂತಿದ್ದೀವಿ. ಕೂಡ ಬರ್ತಾ ಇದೆ. ನಾನು ಯಾವ್ದು ಆಟ ಆಡಬೇಕು ಅಂತ. ಕ್ಯಾಡಾಬಾಂಬ್ಸ್ ಎಸ್ಕೋಬಾರ್ ಇದು. ಎಷ್ಟು ಟೈಟ್ನೆಸ್ ಇದ್ರೆ ಅಷ್ಟು. ಗೈಸ್ ಇಲ್ಲೆಲ್ಲ ಟೆಸ್ಟ್ ಮಾಡ್ತವ್ರೆ ನೋಡಿ. ಅಲ್ಲಿಂದ ರೋಪ್ ಕಟ್ಟವ್ರೆ, ಇಲ್ಲಿಂದ ಅಲ್ಲಿಗೆ. ಯಾರ್ಯಾರು ಅಡ್ವೆಂಚರ್ ಟ್ರೈ ಮಾಡಬೇಕು RC ಕಾಲೇಜಿಗೆ ಬನ್ನಿ. ಏನಂತ ಹೇಳ್ಬೇಕು ಸ್ಟೂಡೆಂಟ್ಸ್? ಗೈಸ್ ಅಸೆಂಬ್ಲಿ ಇದೆ, ಅಸೆಂಬ್ಲಿಗೆ ಎಲ್ಲರೂ ನಿಂತಿದ್ದೀವಿ ನೋಡಿ. ಅಸೆಂಬ್ಲಿಗೆ I would like to welcome our HOD of Management, Dr. Shobha Sinha. ಗೈಸ್ ಕಾಲೇಜಿಂದ ಹೊರಟು ಈಗ ನಾನು ನೀನಿಲೇಟ್ ಕಡೆ ಹೋಗ್ತಾಯಿದ್ದೀನಿ ಬಸ್ ಹತ್ಕೊಂಡು. ಅಲ್ಲಿ ನನ್ನ ಫ್ರೆಂಡ್ ಸಿಗ್ತಾನೆ, ಅವನ ಜೊತೆ ಸೀದಾ ನಾನು ನೀನಿಲೇಟಿಂದ ಗ್ಲೋಬಲ್ ಮಾಲ್ ಕಡೆ ಹೋಗಬೇಕು. ಸ್ವಲ್ಪ ಕೆಲಸ ಇದೆ, ಅಲ್ಲಿಗೆ ಹೋಗಿ ಸಿಗ್ತೀನಿ ಗೈಸ್. ಆ್ಯಕ್ಚುಲಿ ನಾನು ಇವಾಗ PVR ಇದ್ದೀನಿ. ಸೊ ಇಲ್ಲಿ ಏನೋ ಒಂದು ಕೆಲಸ ಮೇಲೆ ಬಂದಿದ್ದೆ, ಅದನ್ನು ಮುಗಿಸ್ಕೊಂಡು ಇವಾಗ ಹೋಗಬೇಕು ಗೈಸ್. ಹೋಗಿ ಸಿಗ್ತೀನಿ. ಏನು ಕೆಲಸ ಏನು ಅಂತ ಸ್ವಲ್ಪ ದಿನದಲ್ಲಿ ಹೇಳ್ತೀನಿ ಗೈಸ್. ಅಷ್ಟೇ.